Okay, good morning students. In my last class we have discussed about the work. I think work is completed. Work concept is completed. Means work done by constant force and work done by variable force. That is completed, I think. Okay. Basically, what is work? What is work according to the physics? What is work? If a particle displaces by applying the force. ಒಂದು ಪಾರ್ಟಿಕಲ್ ಡಿಸ್ಪ್ಲೇಸ್ ಆದರೆ, ಒಂದು ಪಾರ್ಟಿಕಲ್ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿದರೆ, ಯಾವಾಗ ಬೈ ಅಪ್ಲೈಂಗ್ ದ ಫೋರ್ಸ್, ದೆನ್ ಇಟ್ ಇಸ್ ಸೇಡ್ ಟು ಬಿ ವರ್ಕ್. ಓಕೆ, ಸೊ ಅದೆಲ್ಲ ಡಿಸ್ಕಷನ್ ಮಾಡಿದ್ದೀನಿ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನರ್ಜಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನರ್ಜಿ. ಆ್ಯಂಡ್ ನಾವು ವಾಟ್ ಈಸ್ ಎನರ್ಜಿ? ಶಕ್ತಿ ಅಂತ ಕರೀತಾರೆ ಕನ್ನಡದಲ್ಲಿ. ಶಕ್ತಿ ನೀವು 5ನೇ ಕ್ಲಾಸಿಂದ 6ನೇ ಕ್ಲಾಸಿಂದ ಓದ್ಕೊಂಡ್ಬಂದಿರ್ತಾರೆ. ಕೆಲಸ ಮಾಡಲು ಬೇಕಾಗೋ ಸಾಮರ್ಥ್ಯವೇ ಶಕ್ತಿ ಅಂತೇಳಿ, ಹೌದಾ? ಸೊ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಆ್ಯಸ್ ಎನರ್ಜಿ. ಕೆಪಾಸಿಟಿ ಆಫ್ ಡೂಯಿಂಗ್, ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಕಾಲ್ಡ್ ಆ್ಯಸ್ ಎನರ್ಜಿ. ಅಂದರೆ ಈಗ ವರ್ಕಿಗೆ ಎನರ್ಜಿಗೆ ಏನು ಸಂಬಂಧ? ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವರ್ಕ್ ಆ್ಯಂಡ್ ಎನರ್ಜಿ? ಸೊ ಹಿಯರ್ ಎನರ್ಜಿ ಆಸ್ ಎ ಸೇಡ್, ಇಟ್ ಈಸ್ ಅ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್. It is a capacity of doing work. So, by considering the example, we can come to know that what is work, what is energy and what is power. ಒಂದು ಎಕ್ಸಾಂಪಲ್ ಕೊಡೋಣ. ಓಕೆ, ಯಾವುದೋ ಒಂದು ಕೆಲಸವನ್ನು ಇಬ್ಬರಿಗೆ ಮಾಡೋಕ್ಕೆ ಹೇಳ್ತೀನಿ ನಾನು. ಒಂದು ಕೆಲಸ ಅಂತಂದರೆ ಇಲ್ಲಿಂದ ಅಲ್ಲಿ ತನಕ ಯಾವುದೋ ಒಂದು ವರ್ಕ್ ಇರ್ತದೆ ಅಂತ ತಿಳ್ಕೊರಿ, ಅಥವಾ ಒಂದು ತೆಗ್ದು ತೊಡೋದಿರ್ತದೆ. ಏನೋ ಒಂದು ಎಕ್ಸಾಂಪಲ್ ಕೊಡೋಣ. ಇಬ್ಬರಿಗೆ ನಾನು ಹೇಳ್ತೀನಿ ನಾನು. ಒಬ್ಬ ಏನು ಮಾಡ್ತಾನೆ ಅಂತಂದರೆ 1 ತಾಸು ತೋಡ್ತಾನೆ, 1 ತಾಸು ವರ್ಕ್ ಮಾಡ್ತಾನೆ. ಆ 1 ತಾಸು ವರ್ಕ್ ಮಾಡಿದ್ಕೊಳ್ಳೆ ಒಬ್ಬ ಸುಸ್ತಾಗ್ಬಿಡ್ತಾನೆ, ಅಂದರೆ ಟಯರ್ಡ್ ಆಗಿಬಿಡ್ತಾನೆ. ಇನ್ನೊಬ್ಬ 1 ಅವರ್ ಮಾಡೋಂಗಿಲ್ಲ, 2 ಅವರ್ಸ್ ಮಾಡ್ತಾನೆ, ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ. 2 ಅವರ್ಸ್ ಅಲ್ಲ 3 ಅವರ್ಸ್ ಮಾಡ್ತಾನೆ. ಈಗ ಅವರಿಬ್ಬರು ನಡುವೆ ಯಾರಿಗೆ ಎನರ್ಜಿ ಜಾಸ್ತಿ, ಯಾರಿಗೆ ಶಕ್ತಿ ಜಾಸ್ತಿ ಇದೆ ಅಂತಂದರೆ, ಯಾರು ಜಾಸ್ತಿ ಹೊತ್ತು ಕೆಲಸ ಮಾಡ್ತಾರ ಅವ್ರಿಗೆ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಜಾಸ್ತಿ ಹೊತ್ತು ಕೆಲಸ ಮಾಡಿದರೆ, ಕೆಲಸ ಮೀನ್ಸ್ ವರ್ಕ್. ಓಕೆ, ಯಾರು ಜಾಸ್ತಿ ವರ್ಕ್ ಮಾಡ್ತಾರ ಅವ್ರಿಗೆ ಜಾಸ್ತಿ ಶಕ್ತಿ ಇದೆ ಅಂತ ಹೇಳ್ತೀವಿ. ಓಕೆ, ಈಗ ಅದೇ ಕೆಲಸ, ಸೇಮ್ ಕೆಲಸ ಯಾರು ಫಾಸ್ಟ್ ಮಾಡ್ತಾರ ಅವ್ರಿಗೆ ಪವರ್, ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಅರ್ಥ ಆಗ್ತೇನಾ? ಕೆಲಸನೇ ಬೇಸಿಕ್ ರೆಫರೆನ್ಸ್ ಏನದ, ವರ್ಕ್ ಅದ. ಬಟ್ ಯಾರು ಜಾಸ್ತಿ ಹೊತ್ತು ಮಾಡ್ತಾರ ಅವ್ರಿಗೆ ಶಕ್ತಿ ಜಾಸ್ತಿ ಅದ. ಯಾರು ಭಾಳ ಸ್ಪೀಡ್ ಮಾಡ್ತಾರ ಅವ್ರಿಗೆ ಪವರ್ ಜಾಸ್ತಿ ಅದ. ಎಕ್ಸಾಂಪಲ್ ಅರ್ಥ ಆಯ್ತಾ? ಇನ್ನು ಫಿಸಿಕ್ಸ್ ಪ್ರಕಾರ ಹೇಳಬೇಕಂತಂದರೆ ಇದು ಎಕ್ಸಾಂಪಲ್ ಕೊಟ್ಟೆ ನಾನು. ಜನರಲಾಗಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಏನೋ ಒಂದು ವರ್ಕ್ ಬರೆಯೋಕ್ಕೆ ಕೊಟ್ಟಿದ್ದೀನಿ ನಾನು, ಏನೋ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೀನಿ ನಾನು. ನೀವೆಲ್ಲರೂ ಬರಿತಾ ಇರ್ತೀರ, ಅಸೈನ್ಮೆಂಟ್ ಬರ್ತೀರಾ. ಬಟ್ ಒಬ್ಬರು ಏನು ಮಾಡ್ತಾರೆ, 20 ಪೇಜಿಂದು ಅಸೈನ್ಮೆಂಟು 1 ಅವರಲ್ಲಿ ಬರೆದು ಮುಗಿಸ್ಬಿಡ್ತಾರೆ. 20 ಪೇಜಿಂದು ಅಸೈನ್ಮೆಂಟು 1 ಅವರಲ್ಲಿ ಬರೆದು ಮುಗಿಸ್ಬಿಡ್ತಾರೆ. ಓಕೆ, ಇನ್ನೊಬ್ಬ ಏನು ಮಾಡ್ತಾನೆ, 20 ಪೇಜಿಂದು ಅಸೈನ್ಮೆಂಟು ಬರೆಯೋಕ್ಕೆ ಸಾಕಾಗಲ್ಲ, 5 ಪೇಜ್ ಬರೆದು ಸಾಕಾಯ್ತು ಅಂತೇಳಿ ಮುಚ್ಚಿಡ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, 20 ಪೇಜ್ ಬರೆಯೋದನ್ನು ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ ಇರ್ತಾನೆ. ಅದು 1 ಅವರ್ ಮಾಡಿದಾನೆ, 2 ಅವರ್ಸ್ ಮಾಡಿದಾನೆ ಸೆಕೆಂಡ್ರಿ. ಬಟ್ 20 ಪೇಜಸ್ ಬರೆಯೋ ತನಕ ಕಂಟಿನ್ಯೂಸ್ ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇದ್ದಾನೆ. ಒಬ್ಬವನು ಏನು ಮಾಡಿದ್ದಾನೆ, 5 ಪೇಜ್ ಬರೆದು ಸಾಕಾಯಿತು, ಟಯರ್ಡ್ ಆಯಿತು ಅಂತೇಳಿ ಮುಚ್ಚಿಡ್ತಿದ್ದಾನೆ. ಈಗ ಹೇಳ್ರಿ, ಯಾರು ವರ್ಕ್ ಜಾಸ್ತಿ ಮಾಡ್ತಾ ಇದ್ದಾರೆ? 20 ಪೇಜ್ ಯಾರು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪಿಗೆ ವರ್ಕ್ ಮಾಡ್ತಿದ್ದಾರಲ್ಲ ಅವ್ರು ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾರೆ. ಮೀನ್ಸ್ ಈಸ್ ಹ್ಯಾವಿಂಗ್ ಮೋರ್ ಕೆಪಾಸಿಟಿ, ಈಸ್ ಹ್ಯಾವಿಂಗ್ ಮೋರ್ ಎನರ್ಜಿ. ಓಕೆ, ಯಾರ ಹತ್ರ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅವರಿಗೆ ಜಾಸ್ತಿ ಎನರ್ಜಿ ಇರುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಆಸ್ ಎನರ್ಜಿ. ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಆಸ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಆ್ಯಂಡ್ ದ ಸೇಮ್ ಪರ್ಸನ್ ಈಸ್ ಡೂಯಿಂಗ್ ದ ವರ್ಕ್ ಇನ್ ಲೆಸ್ ಟೈಮ್, ಕಡಿಮೆ ಸಮಯದಲ್ಲಿ. ಅದೇ ಹೇಳಿದ್ನಲ್ಲ, 20 ಪೇಜು ಒಬ್ಬವ 2 ತಾಸು ಬರ್ದಿದ್ದಾನೆ, ಇನ್ನೊಬ್ಬ 1 ತಾಸು ಬರ್ದಿದ್ದಾನೆ. ಅವಾಗ ಏನಂತ ಹೇಳ್ತೀವಿ, 1 ತಾಸು ಬರ್ದವ್ ನಿನ್ನ ಶಕ್ತಿ ಸಾಮರ್ಥ್ಯ ಜಾಸ್ತಿ ಆದಪ್ಪ, ಶಕ್ತಿ ಅಂತ ಹೇಳೋಂಗಿಲ್ಲ, ಸಾಮರ್ಥ್ಯ ಜಾಸ್ತಿ ಆದಪ್ಪ ಅಂತ ಹೇಳ್ತೀವಿ. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮೋಟರ್ ಪಂಪ್ ಕರೆಕ್ಟಾ, 1 HP 2 HP ಅಂತ ಬಂದಿರ್ತಾವ, ಹೌದಾ? ಮೇಲ್ಗಡೆ ನೀರು ಟ್ಯಾಂಕ್ ತುಂಬಿಸ್ಬೇಕು, 1/2 HP ಇಟ್ಟಿರ 1 ತಾಸಲ್ಲಿ ತುಂಬುತ್ತೆ, 1 HP ಇಟ್ಟಿರ ಅರ್ಧ ತಾಸಲ್ಲಿ ತುಂಬುತ್ತೆ. ಕರೆಕ್ಟಾ? 1 HP ವಾಟ್ ಇಟ್ ಈಸ್? ಪವರ್. ಕರೆಕ್ಟಾ? ಮೋಟರನ್ನು, ವಾಟರ್ ಪಂಪನ್ನು ಪವರಲ್ಲೇ ಮೆಜರ್ ಮಾಡ್ತಿರ್ತೀವಿ. ದುಕಾನ್ಗೆ ಹೋಗಿ 1 HP ಪವರ್ ಪಂಪ್ ಕೊಡ್ರಿ, 2 HP ಪವರ್ ಪಂಪ್ ಕೊಡ್ರಿ ಅಂತ ಕೇಳ್ತೀವಿ. ಸೊ ಪವರ್ ಈಸ್ ನಥಿಂಗ್ ಬಟ್ work is doing but in less interval of time. Same work is doing but the time interval is very less. So work per time is called as power, capacity of doing work is called as energy, and it is work.
Okay, if a particle displaces its position by applying the force, then it is called as work. Okay, so in this lesson I am going to discuss about the energy. So energy is nothing but capacity of doing work. ಅರ್ಥ ಆಗ್ತದೇನಾ? ಸೊ ನಾವು ದಿಸ್ ಎನರ್ಜಿ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಡಿಫ್ರೆಂಟ್ ಫಾರ್ಮ್ಸ್ ಆಲ್ಸೋ. ಟೈಪ್ಸ್ ಬೇರೆ, ಫಾರ್ಮ್ಸ್ ಬೇರೆ. ಓಕೆ, ರೂಪಗಳು, ವಿಧಗಳು. ಓಕೆ, ಇಟ್ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಫಸ್ಟ್ ಒನ್ ಬೈ ಒನ್ ಐ ವಿಲ್ ಡಿಸ್ಕಸ್ ದಟ್. So the first one is mechanical energy, and in that mechanical energy the first type is kinetic energy. Kinetic energy. So what is kinetic energy? Energy by the motion. Energy by the motion is called as kinetic energy. Means a particle will get the energy by ಇಟ್ಸ್ ಮೋಷನ್. ಯಾವುದೇ ಒಂದು ವಸ್ತು ತನ್ನ ಚಲನೆಯಿಂದ ಅದಕ್ಕೆ ಶಕ್ತಿ ಬಂದಿದ್ದರೆ, ಯಾವುದೇ ಒಂದು ವಸ್ತುವಿಗೆ ತನ್ನ ಚಲನೆಯಿಂದ ಶಕ್ತಿ ಬಂದಿದ್ದರೆ ಅದಕ್ಕೆ ಚಲನ ಶಕ್ತಿ ಅಂತ ಕರಿತೀವಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಚಲನ ಶಕ್ತಿ. ಹೌದಾ, ಕನ್ನಡ ಮೀಡಿಯಮ್ದಲ್ಲಿ ಇದ್ದೀರಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಎನರ್ಜಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ದಟ್ ಈಸ್ ಕಾಲ್ಡ್ ಆಸ್ ಕೈನೆಟಿಕ್ ಎನರ್ಜಿ. ಚಲನೆ ದಿಸೆಯಿಂದ ಬಂದಿರತಕ್ಕಂಥ ಶಕ್ತಿಗೆ ಚಲನ ಶಕ್ತಿ ಅಂತ ಕರಿತೀವಿ. ಓಕೆ, ಸೊ ಹೆಂಗೆ ಏನು ಅದು ಎನರ್ಜಿ ಕರಿಬೇಕಂತಂದ್ರೆ ಏನಾಗಬೇಕು? ಕಂಪಲ್ಸರಿ ವರ್ಕ್ ಆಗಬೇಕು. ಎನರ್ಜಿ ಅಂತ ಹೇಳಬೇಕಂದ್ರೆ ವರ್ಕ್ ಆಗಲೇಬೇಕು ಕಂಪಲ್ಸರಿ. ವರ್ಕ್ ಆಗಬೇಕಂದ್ರೆ ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗಿರಬೇಕು. ಸೊ ಇದು ನೆನ್ಪಿಡ್ಕೋಬೇಕು. ಸಿಯರ್ ಎನರ್ಜಿ ಈಸ್ ನಥಿಂಗ್ ಬಟ್ ದ ವರ್ಕ್. ವೈ ಬಿಕಾಸ್ ಕೆಪಾಸಿಟಿ ಈಸ್ ನಥಿಂಗ್ ಬಟ್ ದ ಎನರ್ಜಿ, ಬಟ್ the process should be work. Correct? So capacity of doing work is called as energy ಅಂತ ಹೇಳ್ತಿದ್ದೀವಿ. So now here if the particle has got its energy by virtue of its motion, then it is called as kinetic energy. Means what? This particle will get the energy because of its motion. If it is at rest, then it does not have any energy ಅಂತ ಹೇಳಬೇಕು. ಯಾವುದೇ ಒಂದು ಪಾರ್ಟಿಕಲ್ ರೆಸ್ಟಲ್ಲಿದ್ದರೆ ಅದಕ್ಕೆ ಯಾವುದೇ ಎನರ್ಜಿ ಇರೋಂಗಿಲ್ಲ. ಅದೇ ಪಾರ್ಟಿಕಲ್ ಮೂವ್ ಆಗ್ತಾ ಇತ್ತು ಅಂತಂದರೆ ಅದಕ್ಕೆ ಎನರ್ಜಿ ಬಂದಿರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದು ವರ್ಕ್ ಮಾಡಬೇಕು. ಆ ವರ್ಕ್ ಮಾಡಬೇಕಂದ್ರೆ ವರ್ಕ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಇನ್ನೊಂದು ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನೀವೆಲ್ಲನೂ ನಿಮ್ಗೆ ಒಂದು ಅಬ್ಸರ್ವ್ ಮಾಡಿರ್ತಾರೆ ನೀವೆಲ್ಲರೂ. ಕರೆಕ್ಟಾ? ಏನು ಎಕ್ಸಾಂಪಲ್ ಅಂತಂದರೆ, ಸಪೋಸ್ ಒಂದು ವಸ್ತು ಅಥವಾ ಒಂದು ಪಾರ್ಟಿಕಲ್ ಅಥವಾ ಒಬ್ಬ ಮನುಷ್ಯ ಇಲ್ಲಿ ನಿಂತಿದ್ದಾನೆ. ಸ್ಪೀಡಾಗಿ ಬರ್ತಕ್ಕಂಥ ಒಂದು ವೆಹಿಕಲ್, ಲಾರಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಯಾವುದೇ ಒಂದು ವೆಹಿಕಲ್ ಆಗಿರ್ಬೋದು, ಬಂದು ಇವನಿಗೆ ಕೊಲೈಡ್ ಮಾಡಿತ್ತು ಅಂತ ತಿಳ್ಕೊರಿ. ಮೀನ್ಸ್ ಆಕ್ಸಿಡೆಂಟ್ ಆಯಿತು. ಈ ಆಕ್ಸಿಡೆಂಟ್ ಆದಾಗ ಸಪೋಸ್ ವೆಹಿಕಲ್ ಬರ್ತಾ ಇದೆ, ವೆಹಿಕಲ್ ಬಂದು ಇವನಿಗೆ ಆಕ್ಸಿಡೆಂಟ್ ಮಾಡಿದ ಕೂಡಲೇ ಇಲ್ಲಿರ್ತಕ್ಕಂಥ ಪರ್ಸನ್ ದೂರ ಹೋಗಿ ಬೀಳ್ತಾನೆ. ಸಿಂಪಲ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಇಲ್ಲಿ ಪರ್ಸನ್ ನಿಂತಿದ್ದಾನೆ, ಈಗ ವೆಹಿಕಲ್ ಬರ್ತಾ ಇದೆ, ಟೂ ವೀಲರೋ ಯಾವುದೋ ಟೂ ವೀಲರೋ ಫೋರ್ ವೀಲರ್ ಯಾವುದೋ ಒಂದು ಬರ್ತಾ ಇದೆ, ಬಂದು ಕೊಲೈಡ್ ಮಾಡಿದ ಕೂಡಲೇ ಇಲ್ಲಿರ್ತಕ್ಕಂಥ ಪರ್ಸನ್ ದೂರ ಹೋಗಿ ಬೀಳ್ತಾನೆ. ಇದನ್ನು ಅಬ್ಸರ್ವ್ ಮಾಡಿರಾ? ಎಲ್ಲೋ ಒಂದು ಕಡೆ ನೋಡಿರ್ತೀರ. ಓಕೆ, ಈವನ್ ಫಿಲಿಮ್ಸಲ್ಲಿ ಆದರೂ ನೋಡಿರ್ತೀರ. ಅಲ್ಲಿ ಹೋಗಿ ಬಿದ್ದಿರ್ತಾನೆ. ವಾಟ್ ಇಟ್ ಮೀನ್ಸ್ ಹಿಯರ್ ದಿಸ್ ಈಸ್ ದ ಪಾರ್ಟಿಕಲ್ ವಿಚ್ ವಾಸ್ ಎಟ್ ರೆಸ್ಟ್ ಇನಿಷಿಯಲಿ ಆ್ಯಂಡ್ ನೌ ಬೈ ಅಪ್ಲೈಂಗ್ ದ ಫೋರ್ಸ್. ಈಗ ವೆಹಿಕಲ್ ಏನು ಮಾಡ್ತಾ ಇದೆ? ವೆಹಿಕಲ್ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ. ಸೊ ಬೈ ಅಪ್ಲೈಂಗ್ ದ ಫೋರ್ಸ್ ದಿಸ್ ಪಾರ್ಟಿಕಲ್ ಡಿಸ್ಪ್ಲೇಸಸ್. ಹೌದಾ? ಈಗ ಅದೇ ನಿಂತಿರ್ತಕ್ಕಂಥ ಲಾರಿ ನಿಂತಿರ್ತಕ್ಕಂಥ ವಸ್ತುವನ್ನು ಕೊಲೈಡ್ ಮಾಡೋಕ್ಕೆ ಸಾಧ್ಯನಾ? ನಿಂತಿರ್ತಕ್ಕಂಥ ವಸ್ತುವನ್ನು ಕೊಲೈಡ್ ಮಾಡೋಕ್ಕೆ ಸಾಧ್ಯನಾ? ಇನ್ನೂ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಂದು ಸ್ಕೂಟರ್ ಅಥವಾ ಒಂದು ವೆಹಿಕಲ್ 20 km/h ಬರ್ತಾಯಿದ್ದಾನೆ. 20 km/h ಬರ್ತಾ ಇದ್ದಾನೆ, ಆಕ್ಸಿಡೆಂಟ್ ಮಾಡ್ತಾನೆ, ಇಲ್ಲೆಲ್ಲ ಒಂದು ಕಡೆ ಬೀಳ್ತಾನೆ. ಅದೇ ಸೇಮ್ ವೆಹಿಕಲ್ಲು 80 km/h ಬರ್ತಾ ಇದ್ದಾನೆ, ಅವಾಗನೂ ಕೊಲೈಡ್ ಮಾಡ್ತಾನೆ. ಆವಾಗ ಇನ್ನೂ ದೂರ ಬೀಳ್ತಾನೆ. ಮೇ ಬಿ ಚಾನ್ಸಸ್ ಆರ್ ದೇರ್, ಇನ್ನೂ ದೂರ ಹೋಗಕ್ಕೆ ಚಾನ್ಸಸ್ ಇರುತ್ತೆ. ಹೌದಾ? ವಾಟ್ ಇಟ್ ಮೀನ್ಸ್, ಯಾವುದೇ ಒಂದು ವಸ್ತುವಿಗೆ ಸ್ಪೀಡ್ ಜಾಸ್ತಿ ಆದರೆ ಅದಕ್ಕೆ ಎನರ್ಜಿ ಜಾಸ್ತಿ, ಕೆಪಾಸಿಟಿ ಜಾಸ್ತಿ ಬಂದಿರುತ್ತೆ. ಬಿಕಾಸ್ ಆಫ್ ಇಟ್ಸ್ ಕೆಪಾಸಿಟಿ ದ ವೆಹಿಕಲ್ ಆರ್ ಎನಿಥಿಂಗ್ ವಿಚ್ ಈಸ್ ಡೂಯಿಂಗ್ ವರ್ಕ್ ಆನ್ ದ ಅನದರ್ ಪಾರ್ಟಿಕಲ್, ಆ್ಯಂಡ್ ಬಿಕಾಸ್ ಆಫ್ ದಟ್ ದಿಸ್ ಪಾರ್ಟಿಕಲ್ ಮೀನ್ಸ್ ದ ಫಸ್ಟ್ ಪಾರ್ಟಿಕಲ್ ವಿಚ್ ವಿಲ್ ಡಿಸ್ಪ್ಲೇಸಸ್. ಓಕೆ, ಸೊ ದೇರ್ ಫೋರ್ ಎನರ್ಜಿ ಈಸ್ ಗೇನ್ಡ್ ಬೈ ದ ವೆಹಿಕಲ್ ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ದ ಮೋಷನ್, ಬಿಕಾಸ್ ಆಫ್ ದ ಸ್ಪೀಡ್.
ಕರೆಕ್ಟಾ? ಒಂದು ಆ ವೆಹಿಕಲ್ಗೆ ಎನರ್ಜಿ ಬಂದಿದೆ. ಯಾಕೆ ಬಂದಿದೆ? ಎನರ್ಜಿ ಯಾಕೆ ಬಂದಿದೆ? ಮೂವ್ ಆಗೋದ್ರಿಂದ ಬಂದಿದೆ. ಹೌದಾ ಇಲ್ಲ? ಸೊ ಎನರ್ಜಿ ಈಸ್ ಗೇನ್ಡ್ ಬೈ ದ ವೆಹಿಕಲ್ ಬಿಕಾಸ್ ಆಫ್ ಇಟ್ಸ್ ಮೋಷನ್. ಯಾಸ್ ಇನ್ಕ್ರೀಸ್ ಇನ್ ಇಟ್ಸ್ ಸ್ಪೀಡ್, ಅದಕ್ಕೆ ಸ್ಪೀಡ್ ಜಾಸ್ತಿ ಆದಂಗೆಲ್ಲ ಏನಾಗ್ತಾ ಇದೆ? ಇಟ್ಸ್ ಎನರ್ಜಿ ಈಸ್ ಇನ್ಕ್ರೀಸಿಂಗ್. 20 km/h ಇದ್ದಾಗ ಕಡಿಮೆ ಎನರ್ಜಿ ಬಂತು, 40 km/h ಇದ್ದಾಗ ಜಾಸ್ತಿ ಎನರ್ಜಿ ಬಂತು, 60 ಇದ್ದಾಗ ಇನ್ನೂ ಜಾಸ್ತಿ ಎನರ್ಜಿ ಬಂತು, 80 ಇದ್ದಾಗ ಇನ್ನೂ ಜಾಸ್ತಿ ಎನರ್ಜಿ ಬಂತು. ಸೊ ಎನರ್ಜಿ ಈಸ್ ಇನ್ಕ್ರೀಸಿಂಗ್ ಆಸ್ ಇನ್ಕ್ರೀಸಿಂಗ್ ದ ಸ್ಪೀಡ್. ಸ್ಪೀಡ್ ಈಸ್ ನಥಿಂಗ್ ಬಟ್ ಮೋಷನ್. ಕರೆಕ್ಟಾ? ಸೊ ಎನರ್ಜಿ ಈಸ್ ಗೇನ್ಡ್ ಬೈ ದ ವೆಹಿಕಲ್ ಬಿಕಾಸ್ ಆಫ್ ಇಟ್ಸ್ ಮೋಷನ್ ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ದ ಕೈನೆಟಿಕ್ ಎನರ್ಜಿ. ಯಾವುದೇ ಒಂದು ವಸ್ತುವಿಗೆ ಚಲನೆಯಿಂದ ಎನರ್ಜಿ ಬಂದಿದ್ರೆ, ಚಲನೆಯಿಂದ ಶಕ್ತಿ ಬಂದಿದ್ರೆ ಅದಕ್ಕೆ ಏನಂತ ಕರಿತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಅರ್ಥ ಆಗ್ತೇನಾ? ಕೈನೆಟಿಕ್ ಎನರ್ಜಿ ಈಸ್ ನಥಿಂಗ್ ಬಟ್ ಎನರ್ಜಿ ಬೈ ಇಟ್ಸ್ ಮೋಷನ್, ಬೈ ವರ್ಚು ಆಫ್ ಇಟ್ಸ್ ಮೋಷನ್. ಸಿಂಪಲ್. ಓಕೆ, ಅದೇ ವಸ್ತು ರೆಸ್ಟಲ್ಲಿದ್ದರೆ ಎನರ್ಜಿ ಇರೋಂಗಿಲ್ಲ, ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಕೈನೆಟಿಕ್ ಎನರ್ಜಿ ಆ್ಯಂಡ್ ವಿ ಹ್ಯಾವ್ ಟು ಡಿರೈವ್ ದ ಎಕ್ಸ್ಪ್ರೆಷನ್, ವಿ ಹ್ಯಾವ್ ಟು ಡಿರೈವ್ ದ ಇಕ್ವೇಷನ್ ಫಾರ್ ದ ಕೈನೆಟಿಕ್ ಎನರ್ಜಿ. ನೀವು ಚಿಕ್ಕವರಿದ್ದಂಗೆ ಓದಿರ್ತೀರಾ. ಕೈನೆಟಿಕ್ ಎನರ್ಜಿ ಈಸ್ ಡಿನೋಟೆಡ್ ಬೈ ಇ. Kinetic energy is denoted by E and which is equal to formula of mv square. So this is the equation for kinetic energy and we have to prove it. Idanna prove ಮಾಡಬೇಕು, derive ಮಾಡಬೇಕು. Okay, and that is important for 3 marks. Okay, expression for kinetic energy ಅಂತ ಬರುತ್ತೆ. Derive an expression for kinetic energy important for 3 marks. Start ಮಾಡೋಣ derivation. So expression for kinetic energy. So consider a surface, horizontal surface means road andanga. On the road, ಆ road ಮೇಲೆ there is a particle of mass m. There is a particle of mass m initially which is at rest. What it means? ಮೊದಲು ಆ ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಆದ ಅಂತ ಹೇಳ್ತಾ ಇದ್ದೀನಿ. What it means? Initial velocity is equal to 0. ಕರೆಕ್ಟಾ? Particle has two velocities, initial velocity and final velocity. Initial velocity is denoted by u, final velocity is denoted by v. Okay, so now this is the particle which is at rest, ಈ ಪಾರ್ಟಿಕಲ್ ನಿಶ್ಚಲ ಸ್ಥಿತಿಯಲ್ಲಿದೆ, ಅಂದರೆ it is not going to displace its position. So now the initial velocity of this particle is equal to how much? 0. So initial velocity is equal to 0 ಮೊದಲು. And now I am going to apply the force. A constant force is applied on the particle. A force, constant force, and that is denoted by F. Force is denoted by F. A force is applied on the particle and because of that force, ಆ ಫೋರ್ಸ್ ಇಂದ ಏನಾಗಬೇಕು? ಪಾರ್ಟಿಕಲ್ ಡಿಸ್ಪ್ಲೇಸಸ್. ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗುತ್ತೆ ಇಲ್ಲ? So this particle which attains or which gained acceleration, so because of that acceleration the particle displaces. This is the displacement of the particle. This is the displacement of the particle and displacement is denoted by S. ಗೊತ್ತಿದೆ ಹೌದಾ? ಹೇಳಿದ್ದೀನಿ ನಾನು. ಸೊ ಮೊದಲು ಪಾರ್ಟಿಕಲ್ ಇಲ್ಲಿತ್ತು, ಅದು ರೆಸ್ಟಲ್ಲಿತ್ತು. ಈಗ ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಬಿಕಾಸ್ ಆಫ್ ದ ಫೋರ್ಸ್ acceleration is developed and because of that acceleration the particle is displacing. Okay, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು? S is the displacement and therefore which has got a final velocity v. ಫೈನಲ್ ವೆಲಾಸಿಟಿ 0 ಆಗುತ್ತಾ? 0 ಆಗಂಗಿಲ್ಲ. ಯಾಕೆ? ಫೋರ್ಸ್ ಅಪ್ಲೈ ಮಾಡಿಕೊಳ್ಳಿ ಮೂವ್ ಆಗ್ತಾ ಇದೆಯಲ್ಲ. ಇಫ್ ಇಟ್ ಈಸ್ ಮೂವಿಂಗ್ ವಿತ್ ಸರ್ಟನ್ ವೆಲಾಸಿಟಿ ಮೀನ್ಸ್ ಇಟ್ ಈಸ್ ಅ ಫೈನಲ್ ವೆಲಾಸಿಟಿ. ಕರೆಕ್ಟಾ? ಒನ್ಸ್ ಅಗೇನ್ there is a particle which is at rest and by applying the force acceleration is developed and acceleration is denoted by small a. Okay, and because of this acceleration there is a displacement of the particle. Yes, displacement. Okay, and therefore final velocity is denoted by v. As you know, the Newton's second law of motion, F is equal to ma. F is equal to ma. Actually laws of motion lesson ಅಲ್ಲಿ ಇತ್ತಿದ್ದು, ಬಟ್ ಇದನ್ನು ಈ ವರ್ಷ ತೆಗೆದುಹಾಕಿದ್ದಾರೆ. But this is the basic concept you should know. Okay, Newton's second law of motion, F is equal to m into a. So now ಈಗ acceleration find out ಮಾಡೋಣ. ಏನು? According to the equation
ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಇಸ್ ಈಕ್ವಲ್ ಟು 2as. ಕೈನೆಮೆಟಿಕ್ ಇಕ್ವೇಷನ್ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಒನ್. ಇದನ್ನು ನಾನು ಹೇಳಿದ್ದೀವಿ, ಒಂದು 3 ಸರಿ ಹೇಳಿದ್ದೀನಿ ನಾನು. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎಟ್ ಸ್ಕ್ವಯರ್, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಪ್ಯಾರಾಬೋಲಾ ಇಕ್ವೇಷನ್ ಡೆರಿವೇಷನ್ ಮಾಡಬೇಕಾದ್ರೆ ಹೇಳಿದ್ದೀನಿ ನೋಡಿರಿ, ಹೌದಾ? ಮ್ಯಾಕ್ಸಿಮಮ್ ಹೈಟು, ಟೈಮ್ ಆಫ್ ಫ್ಲೈಟು, ಹಾರಿಜಾಂಟಲ್ ರೇಂಜ್, ಮೂರಕ್ಕೆ ಒಂದೊಂದು ಇಕ್ವೇಷನ್ ಬರುತ್ತೆ ನೋಡ್ರಿ ಬೇಕಾದರೆ, ಹೌದಾ? ಸೊ ದಿಸ್ ಈಸ್ ದ ಕೈನೆಮೆಟಿಕ್ ಇಕ್ವೇಷನ್. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. In this equation, what is V? Final velocity. What is U? Initial velocity. What is A? Acceleration. What is S? Displacement. ಅರ್ಥ ಆಯ್ತಾ? ಸೊ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಆಕ್ಸಲರೇಷನ್. ಯಾಕೆ ಇಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮಾಸ್ ಅಂತೂ ಕಾನ್ಸ್ಟೆಂಟ್ ಇರುತ್ತೆ, ನಾನು ಇಲ್ಲಿದ್ದೀನಿ, ಕರೆಕ್ಟಾ? ಡಿಸ್ಪ್ಲೇಸ್ ಆಗಿದ್ದೀನಿ, ನನ್ನ ಮಾಸ್ ಚೇಂಜ್ ಆಯ್ತಾ? ನಾನು ಇಲ್ಲಿ 62 kg ಇದ್ದೀನಿ, ನಾನು ಇಲ್ಲಿ ಬಂದ್ಗಳು 61 kg ಆಗ್ತೀನಾ? ಹಂಗಾದ್ರೆ ಚಲೋ ಇರ್ತಿತ್ತು, ಹೌದಾ? ಇಲ್ಲಿ ಬಂದರೆ 60 kg ಆಗ್ತೀನಾ? ಆಗಂಗಿಲ್ಲ. ಸೊ ಮಾಸ್ ಇಸ್ ಅ ಫ್ಯಾಕ್ಟರ್ ವಿಚ್ ಇಸ್ ಕಾನ್ಸ್ಟೆಂಟ್. ಸೊ ಅದಕ್ಕೆ ಇದನ್ನು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಮಾಸ್ ಎಮ್ ಇದ್ದರೆ ಇಲ್ಲಿ ಕೂಡ ಮಾಸ್ ಎಮ್ ಇರುತ್ತೆ, ಎಮ್ ಎ ಅಲ್ಲ ಎಮ್. ಓಕೆ, ಎಮ್ ಆ್ಯಂಡ್ ಎಮ್. ಸೊ ಈ ಎಮ್ ಶುಡ್ ಬಿ ಕಾನ್ಸ್ಟೆಂಟ್ ಆ್ಯಂಡ್ ಎ ದಟ್ ಈಸ್ ಗೋಯಿಂಗ್ ಟು ಬಿ ಚೇಂಜ್, ಹೌದಾ? ಇನಿಷಿಯಲಿ ಇಟ್ ವಾಸ್ 0 ಆ್ಯಂಡ್ ಬೈ ಅಪ್ಲೈಂಗ್ ದ ಫೋರ್ಸ್ ಇಟ್ ಹ್ಯಾಸ್ ಅಟೈನ್ಡ್ ಮೀನ್ಸ್ acceleration is developed inside the particle and therefore I am going to calculate that acceleration. ಆ acceleration ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಹಿಯರ್ what is final velocity? V, it will be same as it is v square minus u 0. Initial velocity is 0, so 0 which is equal to 2a. Displacement is how much? S, as it is. Okay, next v square minus 0, that is v square. ನಾವು ಎ ಇಲ್ಲೇ ಇಡ್ರಿ, ಈ 2s ಅನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡಿರಿ, ಏನಾಗುತ್ತೆ? ಬೈ 2s, ಹೌದಾ? ವಿ ಸ್ಕ್ವಯರ್ ಡಿವೈಡೆಡ್ ಬೈ 2s, ಕರೆಕ್ಟಾ? ವಿ ಸ್ಕ್ವಯರ್ ಡಿವೈಡೆಡ್ ಬೈ 2s ವಿಚ್ ಈಸ್ ಈಕ್ವಲ್ ಟು ಎ. ಸೊ ದಿಸ್ ಈಸ್ ದ acceleration developed inside the particle. And now substitute this acceleration in this equation. Equation number 1, F is equal to equation number 1, F is equal to ma, and this is equation number 2. Substitute 2 in 1. ಏನಾಗುತ್ತೆ? Then F is equal to m as it is constant, a v square divided by 2s is s. Okay, F is equal to m v square by 2s. ಎಫ್ ಬಂತು, ಫೋರ್ಸ್ ಬಂತು, ಕರೆಕ್ಟಾ? ನನಗೇನು ಬೇಕು? ವರ್ಕ್ ಆರ್ ಎನರ್ಜಿ ಬೇಕು, ಕರೆಕ್ಟಾ? ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಕಂಡುಹಿಡಿತಿದ್ದೀನಿ ನಾನು, ವರ್ಕ್ ಆರ್ ಎನರ್ಜಿ. ಸೊ ದೇರ್ ಫೋರ್ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ವರ್ಕ್, ವಾಟ್ ಈಸ್ ವರ್ಕ್? ವರ್ಕ್ ಅಂದರೆ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಕರೆಕ್ಟಾ? therefore work is equal to force ಅಂದರೆ mv square by 2s. ಫೋರ್ಸ್ ಇಲ್ಲಿ ಕಂಡುಹಿಡಿದು ನೋಡ್ರಿ, mv square divided by 2s, mv square by 2s ಇಂಟು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗ್ಯದ? ಎಸ್ ಆಗಿದೆನಾ? ಇಲ್ಲ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಎಸ್. ನೌ ಎಸ್ ಕ್ಯಾನ್ಸಲ್ಸ್. ಸೊ w is equal to ಏನು ಉಳಿತು? 1/2, 1 divided by 2 ಉಳಿತಾ? ಇಲ್ಲೇನು ಉಳಿತು? ಎಮ್ ವಿ ಸ್ಕ್ವಯರ್. ಸೊ ದಿಸ್ ಈಸ್ ವರ್ಕ್ ಡನ್. ನಾನೇನಂತ ಹೇಳಿದೆ? ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ. ಅಂತ ಹೇಳಿದ್ನ ಇಲ್ಲ? ಏನಂತ, ಎದಕ್ಕೆ ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ ಯಾಕೆ ಹೇಳಬೇಕು? ನಾನೀಗ ಅದನ್ನು ಹೇಳ್ತೀನಿ ನಾನು. ಓಕೆ, ಸೊ ಹಿಯರ್ ದಿಸ್ ವರ್ಕ್ ಈಸ್ ರೀಪ್ಲೇಸ್ಡ್ ಬೈ ಎನರ್ಜಿ, ದೇರ್ಫೋರ್ ಇ ಈಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವಯರ್. ಸರ್ ಬಂದಿದ್ದು ವರ್ಕ್ ಬಂದಿದೆ, ನೀವು ಬರೆದಿದ್ದು ಎನರ್ಜಿ ಅಂತ ಬರ್ದಿರಲ್ಲ, ಅದೊಂದು ಕ್ವಶನ್ ರೈಸ್ ಆಗುತ್ತೆ. ಎಕ್ಸ್ಪ್ರೆಷನ್ ನಮ್ಗೆ ಏನು ಬಂದಿದೆ? ಡಬ್ಲ್ಯೂ ಅಂತ ಬಂದಿದೆ, ಬಟ್ ಬರ್ದಿದ್ದು ಇ ಅಂತ ಬರ್ದಿದ್ರಿ. ಅಂದರೆ ಏನಾದ್ರ ಅರ್ಥ? ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ. ಯಾಕೆ ವರ್ಕ್ ಅಂದರೆ ಎನರ್ಜಿ ಅಂತ ಹೇಳ್ತೀವಿ? ವರ್ಕ್ ಅಂದರೆ ಎನರ್ಜಿನೇ ಯಾಕೆ? ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪಾರ್ಟಿಕಲನ್ನು, ಸಪೋಸ್ ಇಲ್ಲಿ ಒಂದು ಪಾರ್ಟಿಕಲ್ ಇದೆ ಅಂತ ತಿಳ್ಕೊರಿ. ಸೊ ದೇರ್ ಈಸ್ ಅ ಪಾರ್ಟಿಕಲ್ ಹಿಯರ್. ಓಕೆ, ಈ ಪಾರ್ಟಿಕಲನ್ನು ನಾನು ಎತ್ತಿ ಲಿಫ್ಟ್ ಮಾಡಿ ತೊಗೊಂಡು ಹೋಗಿ ಇಲ್ಲಿಡ್ತೀನಿ.
ಇಷ್ಟು ಮಾಡಿದೆ ನಾನು, ಕೆಲಸ ಆಯಿತಾ? ಕೆಲಸ ಆಯ್ತಾ ಇಲ್ಲ? ವರ್ಕ್ ಆಯ್ತಾ ಇಲ್ಲ? ಇಫ್ ಆ ಪಾರ್ಟಿಕಲ್, ಇಲ್ಲಿ ಪಾರ್ಟಿಕಲ್ ಇಲ್ಲಿತ್ತು, ಈ ಪಾರ್ಟಿಕಲ್ ಇಲ್ಲಿತ್ತು, ಈ ಪಾರ್ಟಿಕಲ್ ಫೋರ್ಸ್ ಅಪ್ಲೈ ಮಾಡಿದೆ, ಫೋರ್ಸ್ ಅಪ್ಲೈ ಮಾಡಿ ಇಲ್ಲಿ ತೊಗೊಂಬಂದೆ, ಡಿಸ್ಪ್ಲೇಸ್ ಆಯಿತಾ? ಪಾರ್ಟಿಕಲ್ ಡಿಸ್ಪ್ಲೇಸ್ಡ್ ಬೈ ಅಪ್ಲೈಂಗ್ ದ ಫೋರ್ಸ್, ಅಂದರೆ ವರ್ಕ್ ಆಯಿತಾ? ವರ್ಕ್ ಆಯಿತು. ಈ ವರ್ಕ್ ಮಾಡ್ಲಕ್ಕ ನನ್ನಲ್ಲಿರ್ತಕ್ಕಂಥ ಎನರ್ಜಿಯನ್ನು ಕಳ್ಕೊಂಬಿಟ್ಟೆ ನಾನು. ಎಷ್ಟೋ ಒಂದು ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಕಳ್ಕೊಂಬಿಟ್ನಾ. ನನ್ನ ಹತ್ರ ಎನರ್ಜಿ ಕಳ್ಕೊಂಡಿದ್ದೀನಿ ಅಂತಂದರೆ ಅಲ್ಲಿ ವರ್ಕ್ ಆಗಿರುತ್ತೆ. ಎಷ್ಟು ಎನರ್ಜಿ ಕಳ್ಕೊಂಡಿದ್ದೀನಿ ಅಷ್ಟು ವರ್ಕ್ ಆಗಿದೆ. ಅರ್ಥ ಆಗ್ತೇನೆ ಹೇಳಿದ್ದು? ಎಷ್ಟು ಎನರ್ಜಿ ಕಳ್ಕೊಂಡಿದ್ದೀನಿ ಅಷ್ಟು ವರ್ಕ್ ಆಗಿದೆ. ಸಿಂಪಲ್. ಮೀನ್ಸ್ ದ ಎನರ್ಜಿ ಲಾಸ್ಟ್ ಬೈ ಮೀ ಈಸ್ ಈಕ್ವಲ್ ಟು ವರ್ಕ್ ಡನ್ ಆನ್ ದ ಪಾರ್ಟಿಕಲ್. ಅದಕ್ಕೆ ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ ಹೇಳ್ತೀನಿ. ವೆಹಿಕಲಲ್ಲಿ ಪೆಟ್ರೋಲ್ ಹಾಕಿರ್ತೀರ, 1 ಲೀಟ್ರ್ ಪೆಟ್ರೋಲ್ ಹಾಕಿರ, ಮೈಲೇಜ್ 60 ಕೊಡುತ್ತೆ ಅಂತ ತಿಳ್ಕೊರಿ. 60 ಕಿಲೋಮೀಟ್ರ್ ನೀವು ರೀಚ್ ಆಗಿರ, ವರ್ಕ್ 60 ಕಿಲೋಮೀಟ್ರ್ ವರ್ಕ್ ಆಯಿತು, ಏನೋ ಒಂದು ಕೆಲಸ. ಆದರೆ ಆ ಬೈಕಲ್ಲಿರ್ತಕ್ಕಂಥ ಪೆಟ್ರೋಲ್ ಅಷ್ಟೇ ಇರುತ್ತಾ? ಪೆಟ್ರೋಲ್ ಮೀನ್ಸ್ ಎನರ್ಜಿ, ಫ್ಯೂಯಲ್, ಎನರ್ಜಿ ಖಾಲಿ ಆಯಿತು. 60 ಕಿಲೋಮೀಟ್ರ್ ಎನರ್ಜಿ ಖಾಲಿ ಆಯಿತು, 60 ಕಿಲೋಮೀಟ್ರ್ ವರ್ಕ್ ಮಾಡಿದ್ರಿ ನೀವು. ಅರ್ಥ ಆಗ್ತದೇನಾ? ಸೊ ಎಷ್ಟು ಎನರ್ಜಿ ಕಳ್ಕೊಂಡಿರ್ತೀರಾ ಅಷ್ಟು ವರ್ಕ್ ಆಗಿರುತ್ತೆ. ಅದಕ್ಕೆ ಎನರ್ಜಿ ಲಾಸ್ಟ್ ಬೈ ಮೀ ಬೈ ಡಿಸ್ಪ್ಲೇಸಿಂಗ್ ದ ಪಾರ್ಟಿಕಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಆನ್ ದಟ್ ಪಾರ್ಟಿಕಲ್. ಸಿಂಪಲ್. ಸೊ ಅದಕ್ಕೆ ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ ಹೇಳಿದೆ ನಾನು. ಓಕೆ, ಅದಕ್ಕೆ ಈಗಲೇ ನೆನ್ಪಿಡ್ರು, ಎಲ್ಲಾದರೂ ವರ್ಕ್ ಅಂತ ಬಂದಿದ್ರೆ ದಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ಇಟ್ ಮೇ ಬಿ ಕೈನೆಟಿಕ್ ಎನರ್ಜಿ ಆರ್ ಇಟ್ ಮೇ ಬಿ ಪೊಟೆನ್ಷಿಯಲ್ ಎನರ್ಜಿ, ಬಟ್ ಎನರ್ಜಿ ಅಂತ ಬರುತ್ತೆ. ವರ್ಕ್ ಈಸ್ ನಥಿಂಗ್ ಬಟ್, ನಮ್ಮ ಸೆಕೆಂಡ್ರಿಯಲ್ಲಿ ಕೂಡ ಇದೇ ಮಾತು ಹೇಳ್ತಿರ್ತೀವಿ. ಸೆಕೆಂಡ್ರಿಯಲ್ಲಿ ಭಾಳ ಯೂಸ್ ಆಗುತ್ತಿದ್ದು, ದಿಸ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ದ ಎನರ್ಜಿ ಅಂತ ಹೇಳ್ತೀನಿ. ವೈ? ಬಿಕಾಸ್ ವರ್ಕ್ ಈಸ್ ನಥಿಂಗ್ ಬಟ್ ದ ಎನರ್ಜಿ. ಓಕೆ, ಈಗ ಎಕ್ಸಾಂಪಲ್ ಕೊಟ್ಟು ಹೇಳಿದ್ನಲ್ಲ, ವರ್ಕನ್ನು ಎನರ್ಜಿ ಅಂತ ಯಾಕೆ ಕರಿಬೇಕು, ಎನರ್ಜಿ ಅಂತ ಯಾಕೆ ಹೇಳಬೇಕು ಅಂತ ಹೇಳಿ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ವರ್ಕ್ ಈಸ್ ಈಕ್ವಲ್ ಟು ಎನರ್ಜಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. ಇ ಈಸ್ ಈಕ್ವಲ್ ಟು ಆಫ್ mv². 1 ಸೆಕೆಂಡ್. ದಿಸ್ ಕೈನೆಟಿಕ್ ಎನರ್ಜಿ ಈಸ್ ಡಿಪೆಂಡ್ ಅಪಾನ್ ವಾಟ್ ಫ್ಯಾಕ್ಟರ್? ನಾನು ಹೇಳಿದೆ ಆಲ್ರೆಡಿ. ಇ ಈಸ್ ಡಿಪೆಂಡಿಂಗ್ ಅಪಾನ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಆಫ್ ಅನ್ನೋದು ನಂಬರ್, ಅದಕ್ಕೆ ಏನು ಮಾಡೋಂಗಿಲ್ಲ. ಓಕೆ, ಎಮ್ ಮಾಸ್ ಚೇಂಜ್ ಆಗುತ್ತಾ? ಮಾಸ್ ಚೇಂಜ್ ಆಗಲ್ಲ. ವೆಲಾಸಿಟಿ ಚೇಂಜ್ ಮಾಡ್ಬೋದಾ? ಮಾಡ್ಬೋದು. ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಜಾಸ್ತಿ ವೆಲಾಸಿಟಿ ಬರುತ್ತೆ, ಕಡಿಮೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಕಡಿಮೆ ವೆಲಾಸಿಟಿ ಬರುತ್ತೆ. ಸೊ ಎನರ್ಜಿ ಈಸ್ ಪ್ರಪೋರ್ಷನಲ್ ಟು v², ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v². ಹೆಂಗೆ ವೆಲಾಸಿಟಿ ಜಾಸ್ತಿ ಆಗುತ್ತೆ ಹಂಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ದೀನಿ. ಡೈರೆಕ್ಟ್ಲಿ ಅಂತಂದರೆ ಇದು ಜಾಸ್ತಿ ಆದರೆ ಇದು ಜಾಸ್ತಿ ಆಗೋದು. ಇನ್ವರ್ಸ್ಲಿ ಅಂತಂದರೆ ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗೋದು. ಅದನ್ನು ಇನ್ವರ್ಸ್ಲಿ ಅಂತ ಕರಿತೀವಿ. ನೇರ ಅನುಪಾತ, ವಿಲೋಮಾನುಪಾತ ಅಂತ ಕನ್ನಡದಲ್ಲಿ ಓದಿರ್ತೀರ. ನೇರ ಅನುಪಾತ ಮೀನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ವಿಲೋಮಾನುಪಾತ ಮೀನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ವಿಲೋಮ ಅಂತಂದರೆ ಅರ್ಥ ಆಗ್ತದೇನಾ? ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗಬೇಕು. ನೇರ ಅಂತಂದರೆ ಒಂದು ಹೆಚ್ಚಾದರೆ ಇನ್ನೊಂದು ಕೂಡ ಹೆಚ್ಚಾಗಬೇಕು. ಅರ್ಥ ಆಗುತ್ತಾ? ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v². ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v². ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. ಅರ್ಥ ಆಗುತ್ತಾ? So the next concept is work energy theorem. This is again very important question for the examination for 3 marks. Okay, work energy theorem means by this theorem we are going to derive the equation which connects work and energy. ವರ್ಕ್ ಮತ್ತು ಎನರ್ಜಿಗೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಪ್ರೂವ್ ಮಾಡ್ತಕ್ಕಂಥ ಥಿಯರಮ್ ಇದು, ವರ್ಕ್ ಎನರ್ಜಿ ಥಿಯರಮ್. ಓಕೆ, ನಾನು ಇನ್ನೂ ಸ್ಟೇಟ್ಮೆಂಟ್ ಹೇಳಲ್ಲ, ಪ್ರೂವ್ ಮಾಡಿದ ಮೇಲೆ ಸ್ಟೇಟ್ಮೆಂಟ್ ಬರೆಯೋಣ. ಏನು ಬರುತ್ತೆ ಅದನ್ನು ಬರೆಯೋಣ. ಓಕೆ, ಸ್ಟೇಟ್ಮೆಂಟ್ ಬರೆದು ಪ್ರೂವ್ ಮಾಡೋದು ಬೇಡ, ಮೊದಲು ಪ್ರೂವ್ ಮಾಡೋಣ, ಅಲ್ಲಿ ಏನು ಬರುತ್ತೋ ಅದನ್ನು ಸ್ಟೇಟ್ಮೆಂಟ್ ಬರೆಯೋಣ. ಓಕೆ, ಸ್ಟೇಟ್ಮೆಂಟ್ ಅಂತ ಬರೆದು ಖಾಲಿ ಬಿಡ್ತೀನಿ ನೋಡಿರಿ. ಸ್ಟೇಟ್ಮೆಂಟ್ ಖಾಲಿ ಬಿಡೋಣ. ಓಕೆ, ಕನ್ಸಿಡರ್ ಅಗೇನ್ ಹಾರಿಜಾಂಟಲ್ ಸರ್ಫೇಸ್. ಹಾರಿಜಾಂಟಲ್ ಸರ್ಫೇಸ್ ಅಂದರೆ ರೋಡ್ ಅಂತ ತಿಳಿದ್ರಿ. ಏನು ಮತ್ತು ಬೇರೆ ಕಡೆಯಿಂದ ಬಂದದೇನೋ ಅಂತ. ಹಾರಿಜಾಂಟಲ್ ಸರ್ಫೇಸ್ ಅಂದ್ರೆ ಮೀನ್ಸ್ ರೋಡ್. ಓಕೆ, ಇದೇನಾದಲ್ಲ ಸರ್ಫೇಸ್, ಇದೇ ಹಾರಿಜಾಂಟಲ್ ಸರ್ಫೇಸ್. ಓಕೆ, ಈ ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಒಂದು ಪಾರ್ಟಿಕಲ್ ಅದ. ದೇರ್ ಈಸ್ ಅ ಪಾರ್ಟಿಕಲ್ ವಿಚ್ ಈಸ್ ಹ್ಯಾವಿಂಗ್ ಅ ಮಾಸ್ m. ಓಕೆ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಮೊದಲೇನು ತೊಗೊಂಡಿದ್ನಲ್ಲ ಸೇಮ್ ಕನ್ಸಿಡರೇಷನ್ ಮಾಡಿದ್ದೆ. ಅಲ್ಲೇನು ಮಾಡಿದ್ದೆ,
ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿದೆ. ಬಟ್ ಇನ್ ದಿಸ್ ಕೇಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಪಾರ್ಟಿಕಲ್ ಆಫ್ ಮಾಸ್ m ಈಸ್ ಹ್ಯಾವಿಂಗ್ ಆರ್ ವಿಚ್ ಈಸ್ ಮೂವಿಂಗ್ ವಿತ್ ಸರ್ಟೆನ್ ವೆಲಾಸಿಟಿ. ವಿಚ್ ಈಸ್ ಮೂವಿಂಗ್ ವಿತ್ ಸರ್ಟೆನ್ ವೆಲಾಸಿಟಿ ಅಂದರೆ ಒಂದು ಮಾಸ್ ಇದೆ, ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಸ್ವಲ್ಪ ಮೂವ್ ಆಗ್ತಾ ಇದೆ. ಮೀನ್ಸ್ ಮೊದಲು ಹೆಂಗೆ ಮೂವ್ ಆಗ್ತಿದೆ ಅನ್ನೋ ಬೇಕಾಗಿಲ್ಲ ನನಗೆ, ಬಟ್ ಮೂವ್ ಆಗ್ತಾ ಇದೆ. ಮೀನ್ಸ್ ವಾಟ್, ಇಟ್ ಹ್ಯಾಸ್ ಅ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಇರುತ್ತಾ ಇರಂಗಿಲ್ಲ. ಈಗ ಇನಿಷಿಯಲಿ ನಾನು ಫೋರ್ಸ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಅದು ಮೂವ್ ಆಗ್ತಾ ಇದೆ. ಮೀನ್ಸ್ ವಾಟ್, ದ ಪಾರ್ಟಿಕಲ್ ಹ್ಯಾಸ್ ಅ ಇನಿಷಿಯಲ್ ವೆಲಾಸಿಟಿ ಯು. ಇಟ್ ಈಸ್ ನಾಟ್ ಈಕ್ವಲ್ ಟು 0. ರೆಸ್ಟಲ್ಲಿದ್ದರೆ 0. ಕರೆಕ್ಟಾ? ಸೊ ದೇರ್ ಫೋರ್ ದಿಸ್ ಪಾರ್ಟಿಕಲ್ ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ ಯು. ಇನಿಷಿಯಲ್ ವೆಲಾಸಿಟಿ ಯು ವಿಚ್ ಈಸ್ ನಾಟ್ ಈಕ್ವಲ್ ಟು 0 ಇಲ್ಲ. ಈಗ ಏನು ಮಾಡ್ತಿದ್ದೀನಿ, ಅಗೇನ್ ಅ ಕಾನ್ಸ್ಟಂಟ್ ಫೋರ್ಸ್ ಎಫ್ ಈಸ್ ಅಪ್ಲೈಡ್. A force F is applied. So F is the force which is applied on the particle, and because of this force the acceleration is developed inside the particle. Acceleration create ಆಗುತ್ತೆ, and because of that acceleration the particle displaces like this. ಇಲ್ಲಿ ಬರುತ್ತೆ. ಓಕೆ, ಸೇಮ್ ಪಾರ್ಟಿಕಲ್, ಅದಕ್ಕೆ ಮಾಸ್ ಸೇಮ್ ಇರ್ತದ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗ್ಯದ? S is the displacement. And because of this force it has got a final velocity v. ಅರ್ಥ ಆಯ್ತಾ? ಅಲ್ಲಿ 0 ಅಂತ ತೊಗೊಂಡಿದ್ದೆ, ಇಲ್ಲಿ 0 ಅಂತ ತೊಗೊಂಡಿಲ್ಲ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ನೌ ಅಕಾರ್ಡಿಂಗ್ ಟು ದ ಇಕ್ವೇಷನ್, kinetic equation, v square minus u square is equal to 2as. v square minus u square is equal to 2as. v as it is, okay, u as it is. So therefore by this equation a is equal to ಏನಾಗುತ್ತೆ? v square minus u square divided by 2s. So this is the acceleration developed inside the particle. Therefore how much is the force applied? Therefore F is equal to m into a. So which is equal to m. a ಅಂದರೆ ಏನು? ಇದು ಕರೆಕ್ಟಾ? acceleration v square minus u square divided by 2s. So this is the force applied on the particle. Because of this force this is the acceleration developed. But ನನಗೇನು ಬೇಕು? work. So according to the definition of work, work ಅಂದ್ರೆ ಏನು? work is nothing but force into displacement. Work is equal to force into displacement. Therefore work is equal to force as it is ಬರೆಯೋಣ into, sorry, force as it is ಯಾಕ ಇದು ಬರೆಯೋಣ, ಫೋರ್ಸ್ m ಇಂಟು v ಸ್ಕ್ವಯರ್ ಮೈನಸ್ u ಸ್ಕ್ವಯರ್ ಡಿವೈಡೆಡ್ ಬೈ 2s ಮಲ್ಟಿಪ್ಲೈಡ್ ಬೈ ಡಿಸ್ಪ್ಲೇಸ್ಮೆಂಟು ಎಷ್ಟಾಗದ? s is the displacement. yes, so s ಕ್ಯಾನ್ಸಲ್ ಆಗುತ್ತಾ? s ಕ್ಯಾನ್ಸಲ್ ಆಗುತ್ತಾ? ಸೊ w is nothing but ಎನರ್ಜಿ. ಕರೆಕ್ಟಾ? ಇ ಅಂತ ಬರೀಲ್ಲ? ಓಕೆ, ಬರುತ್ತೆ ನೋಡೋಣ, ಅದು ಬರೆಯೋದು ಬೇಡ, ಅಷ್ಟು ಬರುತ್ತೆ ನೋಡೋಣ. ದೇರ್ ಫಾರ್ ಡಬ್ಲ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 1/2 ಹೊರಗಡೆ ಬರೀಲ್ಲ, 1/2 m ಮಲ್ಟಿಪ್ಲೈಡ್ ಬೈ ವಿ ಸ್ಕ್ವೇರ್, ಎಮ್ ವಿ ಸ್ಕ್ವೇರ್ ಮೈನಸ್ 1/2 ಎರಡಕ್ಕೆ ಬರಬೇಕಲ್ಲ, 1/2 ಎಮ್ ಯು ಸ್ಕ್ವೇರ್. ಕರೆಕ್ಟಾ? W is equal to 1/2 mv square minus 1/2 m u square. m ಎರಡಕ್ಕೂ ಮಲ್ಟಿಪ್ಲೈ ಮಾಡ್ರಿ ಅಷ್ಟೇ. mv square by 2 minus mu square by 2 mv square by 2 minus mu square by 2. ಹಾಫ್ mv square ಅಂದರೆ ಏನು ಹೇಳ್ತೀರಾ? ಇದಕ್ಕಿಂತ ಮುಂಚೆ ಡೆರಿವೇಷನ್ ನೋಡಿ ಸ್ವಲ್ಪ. ಎನರ್ಜಿ ಹಾಫ್ mv square E is equal to half mv square. v ಅಂದರೆ ಏನು? ಫೈನಲ್ ವೆಲಾಸಿಟಿ. ಯು ಅಂದರೆ ಏನು? ಇನಿಷಿಯಲ್ ವೆಲಾಸಿಟಿ. ಈಗ ನೋಡ್ರಿ, ಹಾಫ್ ಎಮ್ ವಿ ಸ್ಕ್ವೇರ್ ಅಂದರೆ ಏನು? ಎನರ್ಜಿ ಬಿಕಾಸ್ ಆಫ್ ಫೈನಲ್ ವೆಲಾಸಿಟಿ, ದಟ್ ಈಸ್ ಫೈನಲ್ ಎನರ್ಜಿ ಬಿಕಾಸ್ ಆಫ್ ಇನಿಷಿಯಲ್ ವೆಲಾಸಿಟಿ, ದಟ್ ಈಸ್ ಇನಿಷಿಯಲ್ ಎನರ್ಜಿ. ಅರ್ಥ ಆಗ್ತೇನಾ?
ದಿಸ್ ಈಸ್ ಫೈನಲ್ ಎನರ್ಜಿ, ದಿಸ್ ಈಸ್ ಇನಿಷಿಯಲ್ ಎನರ್ಜಿ. ಹೌದಾ ಅಲ್ಲ? ಫೈನಲ್ ಎನರ್ಜಿ ಅಂತ ಯಾಕೆ ಕರಿಬೇಕು? ಫೈನಲ್ ವೆಲಾಸಿಟಿ ಅದ. ಇನಿಷಿಯಲ್ ಎನರ್ಜಿ ಅಂತ ಯಾಕೆ ಕರಿಬೇಕು? ಇನಿಷಿಯಲ್ ವೆಲಾಸಿಟಿ ಅದ. ಸೊ W ಈಸ್ ಈಕ್ವಲ್ ಟು ಹಾಫ್ mv² ಎನರ್ಜಿ ಫೈನಲ್, ಎನರ್ಜಿ ಫೈನಲ್ ಕರೆಕ್ಟಾ, ಮೈನಸ್ ಹಾಫ್ mv² ಇನಿಷಿಯಲ್ ಎನರ್ಜಿ, ಎನರ್ಜಿ ಇನಿಷಿಯಲ್. ದಿಸ್ ಮೈನಸ್ ದಿಸ್ ಅಂದರೆ ಡಿಫರೆನ್ಸ್. 10 ಮೈನಸ್ 5 ಅದು ಡಿಫ್ರೆನ್ಸ್ ಹೌದಾ ಇಲ್ಲ? ಆನ್ಸರ್ ಎಷ್ಟು ಅಂತ 5 ಅಂತ ಹೇಳ್ತೀರಾ. 10 ಮೈನಸ್ 5 ಇಸ್ ಈಕ್ವಲ್ ಟು 5. ವಾಟ್ ಈಸ್ 5? ದ ಡಿಫ್ರೆನ್ಸ್ ಬಿಟ್ವೀನ್ 10 ಆ್ಯಂಡ್ 5. 20 ಮೈನಸ್ 10 ಆನ್ಸರ್ ಏನಂತ ಹೇಳ್ತೀರಾ? 10. ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ 20 ಮತ್ತು 10 ನಡುವ ಡಿಫ್ರೆನ್ಸ್ 10. ಅರ್ಥ ಆಗ್ತದೇನಾ? 15 ಮೈನಸ್ 5, 15 ಮೈನಸ್ 5 10 ಮೀನ್ಸ್ ವಾಟ್? 15 ಮತ್ತು 5 ನಡುವ ಡಿಫ್ರೆನ್ಸ್ 10. ಅದೇ ರೀತಿ ಫೈನಲ್ ಮೈನಸ್ ಇನಿಷಿಯಲ್, ಡಿಫ್ರೆನ್ಸ್ ಬಿಟ್ವೀನ್ ಫೈನಲ್ ಆ್ಯಂಡ್ ಇನಿಷಿಯಲ್. ನಾನು ಹೇಳಿದ ಅರ್ಥ ಆಗ್ತಿಲ್ಲ? ಈಗ 15 ಆದ, ಇಲ್ಲಿ 10 ಆದ. 15 ಮೈನಸ್ 10 ಆನ್ಸರ್ ಏನು ಬರ್ತದೆ? 5. ದಿಸ್ ಈಸ್ ನಥಿಂಗ್ ಬಟ್ 5 ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಕರೆಕ್ಟಾ? ಇಲ್ಲಿ 15 ಜಾಕ್ ಏನದ? ಫೈನಲ್ ಅದ. 10 ಜಾಕ್ ಏನದ? ಇನಿಷಿಯಲ್ ಅದ. ಸೊ ಫೈನಲ್ ಮೈನಸ್ ಇನಿಷಿಯಲ್ ಮೀನ್ಸ್ ವಾಟ್? ಡಿಫರೆನ್ಸ್. ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಎನರ್ಜಿ ಆ್ಯಂಡ್ ಇನಿಷಿಯಲ್ ಎನರ್ಜಿ. ಕರೆಕ್ಟಾ? ಸೊ ಡಿಫರೆನ್ಸ್ ಈಸ್ ಡಿನೋಟೆಡ್ ಬೈ ಡೆಲ್ಟಾ. ಡಿಫರೆನ್ಸ್ ಅನ್ನು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಡೆಲ್ಟಾ ಅಂತ ಡಿನೋಟ್ ಮಾಡ್ತೀವಿ. ಡಿಫರೆನ್ಸ್ ಈಸ್ ಡಿನೋಟೆಡ್ ಬೈ ಡೆಲ್ಟಾ ಎನರ್ಜಿ. ಸೊ ದಿಸ್ ಈಸ್ ವರ್ಕ್ ಎನರ್ಜಿ ಥಿಯರಮ್. ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ಚೇಂಜ್. ಡಿಫ್ರೆನ್ಸ್ ಅಂದರೆ ಚೇಂಜ್. ಎಷ್ಟು ಚೇಂಜ್ ಆಗಿದೆ? ಮೊದಲು 15 ಇತ್ತು, ಈಗ 10 ಆಗಿದೆ. ಎಷ್ಟು ಚೇಂಜ್ ಆಗಿದೆ? 5 ಚೇಂಜ್ ಆಗಿದೆ ಅಂತ ಹೇಳ್ತೀರಾ. ಹಾಗೆ ಡೆಲ್ಟಾ ಇಸ್ ನಥಿಂಗ್ ಬಟ್ ಡಿಫರೆನ್ಸ್ ಆರ್ ಚೇಂಜ್. ಓಕೆ, ಈಗ ನೋಡ್ರಿ, ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಎನರ್ಜಿ. ಯಾವ ಎನರ್ಜಿ ಇದು? ಕೈನೆಟಿಕ್ ಎನರ್ಜಿ. ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಇಲ್ಲಿ ಸ್ಟೇಟ್ಮೆಂಟ್ ಅದೇ ಬರೀಬೇಕಿನ. ವರ್ಕ್ ಡನ್ ಯಾರ ಮೇಲೆ? ವರ್ಕ್ ಡನ್ ಆನ್ ಅ ಪಾರ್ಟಿಕಲ್. ವರ್ಕ್ ಡನ್ ಆನ್ ದ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ. ಬರೀ ಇಲ್ಲಿ ಸ್ಟೇಟ್ಮೆಂಟ್ ಅದೇ. ವರ್ಕ್ ಡನ್ ಆನ್ ಅ ಪಾರ್ಟಿಕಲ್, ವರ್ಕ್ ಡನ್ ಆನ್ ಅ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಏನು? ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ದಿಸ್ ಈಸ್ ದ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಡನ್ ಆನ್ ಅ ಪಾರ್ಟಿಕಲ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರಾಬ್ಲಮ್ಸ್ ಯೂಸ್ ಆಗುತ್ತೆ ಇದು. ರಿಲೇಷನ್ಶಿಪ್ ಬಿಟ್ವೀನ್ energy is a scalar quantity, energy and momentum is also scalar quantity. Momentum is denoted by P. ಸಂವೇಗ ಅಂತ ಕರೀತಾರೆ ಕನ್ನಡದಲ್ಲಿ, ಸಂವೇಗ. ಓಕೆ, ಇ ಅಂದರೆ ಎನರ್ಜಿ ಆ್ಯಂಡ್ ಮೊಮೆಂಟಮ್. ಸೊ ಈಗ ಡೆರಿವೇಷನ್ ಮಾಡಿದ್ವಿ. ಎನರ್ಜಿ ಫಾರ್ಮುಲಾ ಏನು? mv². ಸೊ ದಿಸ್ ಈಸ್ ಎನರ್ಜಿ. ಮೊಮೆಂಟಮ್ ಫಾರ್ಮುಲಾ ಅಂತಂದರೆ P ಈಸ್ ಈಕ್ವಲ್ ಟು m ಇಂಟು ವಿ. ಆ್ಯಕ್ಚುಯಲ್ ಸೆಕೆಂಡ್ ಲೆಸನಲ್ಲಿ ಓದ್ತಿರ್ತಾ. ಓಕೆ, P ಈಸ್ ಈಕ್ವಲ್ ಟು m ಇಂಟು ವಿ. ಸೊ ಇ ಮತ್ತು ಪಿಗೆ ಏನು ಸಂಬಂಧ ಅದ? ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ಪಿ ಅನ್ನೋದು ನಾನು ನೋಡಬೇಕು. ಸೊ ಇಲ್ಲಿ ನೋಡಿರಿ, ಈ ಇಕ್ವೇಷನನ್ನು ಇ ಈಸ್ ಈಕ್ವಲ್ ಟು ಹಾಫ್ mv² ಆ್ಯಸ್ ಇಟ್ ಈಸ್ ಬರಿತೀನಿ, ನೋ ಪ್ರಾಬ್ಲಮ್. ಈಗ ಇದಕ್ಕೆ ಏನು ಮಾಡ್ತೀನಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಮ್ ಮಾಡ್ತೀನಿ. ಏನಾದರೂ ಚೇಂಜ್ ಆಗುತ್ತಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಏನು ಚೇಂಜ್ ಆಗಲ್ಲ. ಕೊಟ್ಟಂಗೆ ಕೊಟ್ಟಿನಿ ತೊಗೊಂಡಿನಿ ಅಷ್ಟೇ. ಮತ್ತು ಏನೋ ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗಲ್ಲ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಮ್ ಮಾಡಿದ್ದೀನಿ ನಾನೀಗ. ಸೊ ಈಗ ಈ ಇಕ್ವೇಷನ್ ಏನಾಗುತ್ತೆ ನೋಡಿರಿ, ವಿಚ್ ಈಸ್ ಈಕ್ವಲ್ ಟು ಹಾಫ್ m ಇಂಟು m² v², m ಇಂಟು m² v² ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ m ಆ್ಯಸ್ ಇಟ್ ಈಸ್. ಸೊ ಈ ಇಕ್ವೇಷನನ್ನು ಇ ಈಸ್ ಈಕ್ವಲ್ ಟು ಹಾಫ್ ಎಮ್ ಈ ಕಡೆ ಬರೀತೀನಿ,
1 divided by 2m 1 by 2m m ಸ್ಕ್ವಯರ್ ವಿ ಸ್ಕ್ವಯರನ್ನು ಎಮ್ ವಿ ಹೋಲ್ ಸ್ಕ್ವಯರ್ ಅಂತ ಬರಿಲ್ಲ 1 by 2m ಆ್ಯಸ್ ಇಟ್ ಈಸ್ ಎಮ್ ಸ್ಕ್ವಯರ್ ವಿ ಸ್ಕ್ವಯರನ್ನು ಎಮ್ ವಿ ಹೋಲ್ ಸ್ಕ್ವಯರ್ ಅಂತ ಬರ್ದಿನ ಅಷ್ಟೇ. ವಾಟ್ ಈಸ್ ಎಮ್ ವಿ? What is mv? Momentum denoted by p. So therefore E is equal to 1 by 2m mv jack ಏನು ಬರೀಲಿ p, that is p square. So E is equal to p square divided by 2m. E ಬಂತು p ಬಂತು. Okay, so this is the equation which relates or which connects E and p, energy and momentum. ಇನ್ನು ಒಂದು ರಿಲೇಷನ್ಶಿಪ್ ಬಿಟ್ವೀನ್ ಎನರ್ಜಿ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಎನರ್ಜಿ. ರಿಲೇಷನ್ಶಿಪ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಎನರ್ಜಿ. ಫೋರ್ಸ್ ಆ್ಯಂಡ್ ಎನರ್ಜಿ ವಿ ಹ್ಯಾವ್ ದ ಇಕ್ವೇಷನ್ ಬೈ ವರ್ಕ್ ಎನರ್ಜಿ ಥಿಯರಮ್. ನೆನ್ಪಿಟ್ಕೊರಿ ಅಂತ ಹೇಳಿದ್ದೆ. ವಾಟ್ ಈಸ್ ಇಕ್ವೇಷನ್ ಫಾರ್ ವರ್ಕ್ ಎನರ್ಜಿ ಥಿಯರಮ್? W is equal to half m v square minus half m u square. ಬಟ್ ನನಗೇನು ಬೇಕು? ಫೋರ್ಸ್ ಬೇಕು. ಈ ಇಕ್ವೇಷನಲ್ಲಿ ಯಾವ ಟರ್ಮಲ್ಲಿ ಫೋರ್ಸ್ ಕ್ವಾಂಟಿಟಿ ಬರುತ್ತೆ? ವರ್ಕಲ್ಲಿ. ವಾಟ್ ಈಸ್ ವರ್ಕ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ, ನಾಟ್ ಫೋರ್ಸ್. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಆ್ಯಕ್ಚುಲಿ ಇಂಟು ಕ್ರಾಸ್ ಬರಿಬಾರ್ದು, ಏನು ಬರಿಬೇಕು? ಡಾಟ್ ಬರಿಬೇಕು, ಹೌದಾ ಇಲ್ಲ? ಬಟ್ ಇಲ್ಲಿ ನಾನು ಮ್ಯಾಗ್ನಿಟ್ಯೂಡ್ ಅಷ್ಟೇ ತೊಗೋತಿದ್ದೀನಿ, ಅದಕ್ಕೆ ನಾನು ಕ್ರಾಸ್ ಬರ್ತಿದ್ದೀನಿ ಅಷ್ಟೇ. ಮೀನ್ಸ್ ಅದು ಇಂಟು ಮಲ್ಟಿಪ್ಲಿಕೇಶನ್, ಅದು ಕ್ರಾಸ್ ಪ್ರಾಡಕ್ಟ್ನೂ ಅಲ್ಲ ಡಾಟ್ ಪ್ರಾಡಕ್ಟ್ನೂ ಅಲ್ಲ. ಸುಮ್ಮನೆ ಈ ರೀತಿ ಬರಿತೀನಿ. ಎಫ್ ಎಸ್ ಈಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವಯರ್ ಮೈನಸ್ ಹಾಫ್ ಎಮ್ ಯು ಸ್ಕ್ವಯರ್. ನನಗೆ ಎಫ್ ಬೇಕು, ಹೌದಾ? ಸೊ ಎಫ್ ಅಲ್ಲಿಟ್ಟು ಎಸ್ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. So F is equal to half m v square minus half m u square divided by s. So this is the relation between force and energy. This energy is what? So this is equation for force and energy. And these are the equations which are important in numerical problems while solving the problems. ಹೌದಾ? ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈಕ್ವೇಷನ್ಸ್ ಯೂಸ್ ಆಗುತ್ತೆ ಅಷ್ಟೇ. And this completes the concept of kinetic energy. In my next class, I'll discuss about the potential energy. And there are again so many concepts and which are important for the point of examinations also. Okay? And this is all about the kinetic energy and work energy theorem and expression for kinetic energy. Okay? So ಇಷ್ಟೆಲ್ಲ ಹೇಳಿದೆ. ಒಂದು ಮರೆತು ಬಿಟ್ಟಿದ್ದೀನಿ, ನೀವು ಹೇಳ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ವಾಟ್ ಈಸ್ ದ ಯೂನಿಟ್ ಆಫ್ ಎನರ್ಜಿ ಅಂತ ಕೇಳಿದ್ರೆ ಏನು ಬರೀತೀರಾ? ವಾಟ್ ಈಸ್ ದ SI ಯೂನಿಟ್ ಆಫ್ ಎನರ್ಜಿ? ನಾನು ಇದನ್ನು ಬೇಕಂತ ಬಿಟ್ಟಿನಿ. ನಾನು ವರ್ಕ್ ಡನ್ ಏನು ಯೂನಿಟ್ ಅದ? ವರ್ಕ್ ಡನ್ ಯೂನಿಟ್ ಏನದ? ಜೌಲ್. ಅದೇ ಯೂನಿಟ್ ಇದು ಬರುತ್ತೆ. ಯಾಕೆ? ವರ್ಕ್ ಈಸ್ ಈಕ್ವಲ್ ಟು ಎನರ್ಜಿ ಅಂತ ಹೇಳ್ತಿದ್ದೀನಿ ನಾನು, ಹೌದಾ ಇಲ್ಲ? ವರ್ಕ್ ಈಸ್ ನಥಿಂಗ್ ಬಟ್ ಎನರ್ಜಿ. ಸೊ ದೇರ್ ಫೋರ್ ಯಾವುದೋ ಯೂನಿಟ್ ವರ್ಕಿಗೆ ಬರುತ್ತಲ್ಲ, ಸೇಮ್ ಯೂನಿಟ್ ಎನರ್ಜಿಗೆ ಬರುತ್ತೆ. ವರ್ಕ್ ಡನ್ ಯೂನಿಟ್ ಏನು? ಜೋಲ್. ಸೊ ದೇರ್ ಫೋರ್ ಯೂನಿಟ್ ಆಫ್ ಎನರ್ಜಿ ಇಸ್ ಆಲ್ಸೋ ಜೋಲ್. ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳಿ ನಾನು ಅಲ್ಲಿ, ಡೈಮೆನ್ಷನಲ್ ಫಾರ್ಮುಲಾ ಆಫ್ ವರ್ಕ್ ಏನು ಬಂದಿರುತ್ತಲ್ಲ, ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಎನರ್ಜಿ ಬರುತ್ತೆ. ಕರೆಕ್ಟಾ? ಸೊ ಅದನ್ನೇ ಬರೀರಿ. SI ಯೂನಿಟ್ ಆಫ್ ಎನರ್ಜಿ ಜೋಲ್. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎನರ್ಜಿ ಇಸ್ m1 L2 T minus 2 ಐ ಥಿಂಕ್. ಕರೆಕ್ಟ್ ಇಲ್ಲ? m1 L2 T minus 2 ಬರೀತೀರಾ? ಅದಾದಮೇಲೆ ಇದು ಕಾನ್ಸೆಪ್ಟ್ ಆಫ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಕಂಪ್ಲೀಟ್ ಆಗುತ್ತೆ. ಸೊ ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಪೊಟೆನ್ಷಿಯಲ್ ಎನರ್ಜಿ. ಓಕೆ.